ಕೌರವೇಂದ್ರನ ಕೊಂದೆ ನೀನು. ಕನ್ನಡದ ಅಭಿಮಾನವನ್ನ ಬೆಳೆಸ್ಕೊಳ್ಳಿ. ಕನ್ನಡದ ಪದ್ಯಗಳನ್ನ, ಹಳಗನ್ನಡ ಪದ್ಯ, ನಡುಗನ್ನಡ ಪದ್ಯಗಳನ್ನ ಓದಿ ನೀವು ಕನ್ನಡಾಭಿಮಾನಿಗಳಾಗಿ ಅಂತ ಹೇಳ್ತಾ ಈಗ ಈ ಪದ್ಯದ ಒಂದು ಪ್ರಶ್ನೋತ್ತರಗಳಿಗೆ ನಾವು ಬರೋಣ. ಓಕೆ ಮಕ್ಕಳ, ಈಗ ಪದ್ಯ ಭಾಗವನ್ನ ನೋಡಿದ್ದಾಯ್ತು. ಈಗ ನಾವು ಪ್ರಶ್ನೋತ್ತರಗಳಿಗೆ ಬರೋಣ. ಪ್ರಶ್ನೆಗಳಿಗೆ ಯಾವ ತರ ಉತ್ತರ ಬರೀಬೇಕು ಪರೀಕ್ಷಾ ದೃಷ್ಟಿಯಿಂದ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ನೋಡಿ ಯಾವ್ಯಾವ ತರದ ಪ್ರಶ್ನೆಗಳು ನಮಗೆ ಇದರಲ್ಲಿ ಸಿಗ್ತವೆ ಮತ್ತೆ ಈ ಪಾಠದಲ್ಲಿ, ಈ ಪದ್ಯದಲ್ಲಿ ಬರ್ತವೆ ಅಂತ ನಾವು ನೋಡಿ. ಸ್ಮರಣೆಗೆ ಸಂಬಂಧಪಟ್ಟವು 22 ಪ್ರಶ್ನೆಗಳು, ಗ್ರಹಿಕೆಗೆ ಸಂಬಂಧಪಟ್ಟಿದ್ದು 14 ಪ್ರಶ್ನೆ, ಅಭಿವ್ಯಕ್ತಿಗೆ ಸಂಬಂಧಪಟ್ಟಿದ್ದು 10 ಪ್ರಶ್ನೆ, ಮತ್ತೆ ಪ್ರಶಂಸೆಗೆ 10 ಪ್ರಶ್ನೆಗಳು ಇಲ್ಲಿದೆ. ಅಂಕಗಳನ್ನು ಪಕ್ಕದಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಎಲ್ಲಾ 4 ಬಗೆಯ ಪ್ರಶ್ನೆಗಳನ್ನ ಉತ್ತರಿಸೋದು ಹೇಗೆ ಅಂತ ಅನ್ನೋದನ್ನ ನಾವು ಈ ಪದ್ಯದಲ್ಲಿ ಒಂದೊಂದಾಗಿ ಈ ಅವಧಿನಲ್ಲೇ ನೋಡ್ತಾ ಹೋಗೋಣ. ಈಗ ನೋಡಿ, ಸ್ಮರಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎಷ್ಟು ಅಂಕಗಳದ್ದು, ಎಷ್ಟೆಷ್ಟು ಪ್ರಶ್ನೆಗಳಿರುತ್ತೆ ಅನ್ನೋದು ಇನ್ನೊಂದ್ಸಲ ನೋಡೋಣ. ವಸ್ತುನಿಷ್ಠ ಪ್ರಶ್ನೆಗಳು 22. ಆ 22 ಪ್ರಶ್ನೆಗಳಿಗೆ 22 ಅಂಕಗಳು. ಕಿರು ಉತ್ತರ 1 ಅಂಕದ ಪ್ರಶ್ನೆ ಬರುತ್ತೆ, 3 ಪ್ರಶ್ನೆ 3 ಅಂಕ. ಆಮೇಲೆ ಕಿರು ಉತ್ತರ 2 ಇದೆ, 2 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ 2 ಅಂಕದ್ದು ಎಷ್ಟು ಬರ್ತದೆ? ಒಟ್ಟು 12 ಅಂಕ, 6 ಪ್ರಶ್ನೆ ಇದರಲ್ಲಿ ನಿಮಗೆ ಈ ಪದ್ಯದಲ್ಲಿ ಇದೆ. ದೀರ್ಘ ಉತ್ತರವನ್ನ ಬರೀತಕ್ಕಂತಹ 3 ಅಂಕದ ಪ್ರಶ್ನೆಗಳು, ಒಟ್ಟು 12 ಇದೆ. ಅದು ಇಲ್ಲಿ 36 ಅಂಕದ ಪ್ರಶ್ನೆಗಳು. ಅಂದ್ರೆ ಏನು, 36 ಅಂಕದ್ದು ಪರೀಕ್ಷೆಗೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲ, ಈ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ 12 ಪ್ರಶ್ನೆಗಳು, ಈ 12 ಪ್ರಶ್ನೆಗಳಿಗೂ ಉತ್ತರ ಹೇಗೆ ಬರೀಬಹುದು ಅಂತ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಮುಖ್ಯವಾಗಿ ಈ ದೀರ್ಘ ಉತ್ತರ ಬರೀಬೇಕಾದಂತವ್ರು ಸಂಪೂರ್ಣವಾಗಿ ಪದ್ಯದ ಸಾರಾಂಶವನ್ನ ಚೆನ್ನಾಗಿ ಓದ್ಕೊಂಡಿರ್ಬೇಕಾಗತ್ತೆ. ಪದ್ಯದ ಸಾರಾಂಶ ಸಂಪೂರ್ಣವಾಗಿ ಬಂದಿದ್ರೆ ನಾವು ಈ ಕಡೆಯ ಏನು ದೀರ್ಘ ಉತ್ತರದ 3 ಅಂಕದ ಪ್ರಶ್ನೆಗಳಿದೆಯಲ್ವಾ, ಅದನ್ನ ಉತ್ತರಿಸೋದಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ಮೇಲೆ ಮೇಲಿರ್ತಕ್ಕಂಥ ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆಗಳೇನಿದೆ 1 ಅಂಕದ್ದು, ಅವು ತುಂಬಾ ಸುಲಭವಾಗಿ ನೀವೇನ್ ನಮ್ಮ ಹತ್ರ ಈ ಪಾಠ ಮಾಡಿದವರನ್ನ ರಿವಿಷನ್ ಕೇಳಿಸ್ಕೊಂಡಿದ್ದೀರೋ ಆ ಕೇಳಿಸ್ಕೊಂಡಿರೋದ್ರಲ್ಲಿ ಬರೀತೀರಿ. ಮತ್ತೆ ಅದರಲ್ಲೂ ಮುಖ್ಯವಾಗಿ ಈ ವಸ್ತುನಿಷ್ಠ ಪ್ರಶ್ನೆಗಳೇನಿದೆಯಲ್ವಾ, ಇದು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ವ್ಯಾಕರಣ ಅಂತಂದ್ರೆ ಸಮಾಸಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸಮಾಸಗಳಿಂದಲೇ ಪ್ರಶ್ನೆಗಳನ್ನ ಆರಿಸಿಕೊಂಡಿದ್ದಾರೆ. ಈ ಪದ್ಯದಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟ ಪಠ್ಯ ಭಾಗ ಇದೆ. ಅದನ್ನ ನಿಮ್ಮಲ್ಲಿ ಶಿಕ್ಷಕರು ಮಾಡಿದ್ದಾರೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ನೀವು ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ನೋಡೋಣ. ಮತ್ತೆ ಹೇಗೆ ಅದು ಯಾವ್ಯಾವ ಸಮಾಸ, ಈ ಸಮಾಸ ಇದು ಹೇಗಾಯ್ತು, ಇದು ಹೇಗಾಯ್ತು ಅನ್ನೋದು ನೀವಾಗಲೇ ಸಮಾಸಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಸೊ ಹಾಗಾಗಿ ನಾನು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನೋಡಿ, ಇನ್ನು ಇಲ್ಲಿ 4 ಅಂಕದ ಪ್ರಶ್ನೆ ಸಹ 13 ಪ್ರಶ್ನೆ ಇದೆ ಇಲ್ಲಿ. ಅದು ಎಲ್ಲದಕ್ಕೂ ಸಹ ಉತ್ತರ ಹೇಗೆ ಬರೀಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಮೊದಲ ನಾವು ಭಾಗಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಏನಂತದು, ಇದು 4 ಉತ್ತರಗಳನ್ನು ಕೊಟ್ಟು, ಮಲ್ಟಿಪಲ್ ಚಾಯ್ಸ್ ಅಲ್ವಾ, 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿ ಉತ್ತರ ಯಾವುದು ಅಂತ ಅದರ ಸಂಖ್ಯೆಯ ಜೊತೆನಲ್ಲಿ ಬರೀಬೇಕು. ಇದು ಇಂಪಾರ್ಟೆಂಟು. ನಾನು ಪದೇ ಪ್ರತಿ ಪಾಠದಲ್ಲೂ ಸಹ ನಾನು ಹೇಳ್ತೀನಿ. ಕೆಲವರು ಏನ್ ಮಾಡ್ಬಿಡ್ತೀರಿ, ಉತ್ತರ ಮುರಾರಿ ಅಲ್ಲ, ಮುರಾರಿಯಿಂದ ಎ ಇದೆ, ಎ ಜೊತೆನಲ್ಲಿ ಮುರಾರಿ, ಏನು ಬರೀಬೇಕು, ಮುರಾರಿನೂ ಬರೀಬೇಕು. ಉತ್ತರದ ಸಂಖ್ಯೆಯ ಜೊತೆನಲ್ಲಿ ಬರೀಬೇಕು ನೀವು. ಇಲ್ಲ ಅಂತಂದ್ರೆ ಉತ್ತರ ತಪ್ಪಾಗತ್ತೆ. ಹಾಗಾಗಿ ನೋಡೋಣ. ಇಲ್ಲಿ ಇದು 1 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ. ಸ್ಮರಣೆಯಲ್ಲಿ ಕಠಿಣವಾಗಿರ್ತಕ್ಕಂತಹ ಈ ಪ್ರಶ್ನೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇದು. ದ್ವಂದ್ವ ಅಂದ ತಕ್ಷಣ ನಿಮಗೆ ಗೊತ್ತಾಗತ್ತೆ. ನೋಡಿ, ಇಲ್ಲಿ ಮುರಾರಿ ಇದೆ, ಮಾದ್ರ ಮಾಗದ ಯಾದವರು ಅಂತ ಇದೆ, ಕಯ್ಯಾನು ಮೇದಿನೀಪತಿ. ನೋಡಿ, ಉತ್ತರ ಯಾವುದು ಅಂತ ನೋಡೋಣ. ಇದರಲ್ಲಿ ಮಾದ್ರ ಮಾಧವ ಯಾದವರು, ಮಾದ್ರರು ಮಾಧವರು ಯಾದವರು, ಈ ತರ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ. ಸೊ ಇಲ್ಲಿ ದ್ವಂದ್ವ ಸಮಾಸ. ಅರ್ಥ ಆಯ್ತಲ್ವಾ? ದ್ವಂದ್ವ ಸಮಾಸ ಅಂದ್ರೆ ಏನು ಅಂತ ನಿಮಗೆ ಗೊತ್ತು. ಸೊ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಬಂದು ಮಾದ್ರ ಕೃಷ್ಣಾರ್ಜುನರು, ಹೀಗೆಲ್ಲ ಬರ್ತವಲ್ವಾ, ಅವು ಮಾದ್ರ ಮಾಗದ ಯಾದವರು. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಹೊಗೆದೋರು ಪದದಲ್ಲಿರುವ ಸಮಾಸ. ಹೊಗೆದೋರು ಯಾವ ಸಮಾಸಕ್ಕೆ ಸೇರಿದ್ದಿದೋ, ಇದನ್ನ ಬಿಡಿಸಿದಾಗ ಯಾವ ಸಮಾಸ ಆಗತ್ತೆ. 1 ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ, ನೇರ ಪ್ರಶ್ನೆ. ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಹೊಗೆದೋರು ಯಾವ ಸಮಾಸ ನಿಮ್ಗೆಲ್ಲ ಗೊತ್ತಿದೆ. ವೆರಿ ಗುಡ್, ನೀವೆಲ್ಲ ಅರ್ಥ ಮಾಡ್ಕೊಂಡಿರುವಂತಹ ಮಕ್ಕಳು. ಕ್ರಿಯಾ ಸಮಾಸ. ಹೋಗೋಣ ಮುಂದಿನ ಪ್ರಶ್ನೆಗೆ. ದಿನ
ಪಸತು, ದಿನ ಪಸತು ಈ ಸಮಾಸಕ್ಕೆ ಉದಾಹರಣೆ. ಕೆಳಗಿನ ಈ ಸಮಾಸಕ್ಕೆ ಉದಾಹರಣೆ ಈ ದಿನ ಪಸತು ಅಂತಕ್ಕಂಥ ಪದ. ಇದು 1 ಅಂಕದ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಸ್ಮರಣೆ, ಸಾಧಾರಣ ಸ್ಮರಣೆಯ ಈ ಪ್ರಶ್ನೆ ಉತ್ತರ ನೋಡೋಣ. ನೋಡಿ ಇಲ್ಲಿ ದಿನ ಪಸುತ. ಏನು ದಿನ ಪಸುತ? ಯಾವ ಸಮಾಸ ಇದು? ನೋಡಿ, ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸಕ್ಕೆ ಸೇರಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಸಮಾಸಗಳು ಎಷ್ಟಿದೆ ಲಿಸ್ಟ್ ಮಾಡ್ಕೊಳ್ಳಿ. ಆ ಸಮಾಸ ಏನು? ಬಹುರ್ವಿಹಿ ಸಮಾಸ ಅಂದ್ರೇನು, ತತ್ಪುರುಷ ಅಂದ್ರೇನು, ಕರ್ಮಧಾರಯ ಅಂದ್ರೇನು, ಗಮಕ ಅಂದ್ರೇನು, ಎಲ್ಲ ಸಮಾಸಗಳನ್ನು ಏನು ಅಂತೇಳಿ ನೀವು ಅರ್ಥ ಮಾಡ್ಕೊಂಡು ಇದಕ್ಕೆ ಉತ್ತರ ಬರೀಬೇಕಾಗತ್ತೆ. ಸುಮ್ಮನೆ ಅದು ಏನೋ ಒಂದು ಬಿನೋ ಒಂದು ಸಿನೋ ಒಂದು ಡಿನೋ ಯಾವುದೋ ಒಂದು ಬರ್ಬಿಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಕ್ಕಳು ಬರೀಬೇಡಿ. ಅರ್ಥ ಮಾಡ್ಕೊಂಡು ಸರಿಯಾದ ಉತ್ತರವನ್ನು ಪಡೀರಿ. ಸುಲಭವಾಗಿ ಪರೀಕ್ಷೆನಲ್ಲಿ ಒಟ್ಟು ಅಂಕಗಳನ್ನ ಇದರಲ್ಲಿ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತಕ್ಕಂತಹ ಒಂದು ಭಾಗ ಇದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇದು. ಈ ಕೆಳಗಡೆ 4 ಪದಗಳಿದೆ. 4ರಲ್ಲಿ ಯಾವುದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ? 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ. ಸ್ಮರಣೆಯಲ್ಲಿ ಸಾಧಾರಣ. ನೋಡಿ ಅಲ್ಲಿ ಸೊಳಿ, ಆಮೇಲೆ ಬಿಲೊಂಡು, ಪೂದೋಟ, ಬಿಲ್ಲಿರುವ ನೇರಿಸಿ. ನೋಡಿ ಇದರಲ್ಲಿ ಯಾವುದು ಉತ್ತರ ಇದಕ್ಕೆ? ನೋಡೋಣ. ತತ್ಪುರುಷ ಸಮಾಸಕ್ಕೆ 4ರಲ್ಲಿ ಯಾವುದು ಉದಾಹರಣೆ ಆಗತ್ತೆ? ಪೂದೋಟ, ಹೂವಿನ ತೋಟ, ಹೂದೋಟ. ಸೊ ಇದು ಏನಾಗಿದೆ? ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ನೋಡೋಣ, ಮುಂದಿನ ಪ್ರಶ್ನೆ ನೋಡೋಣ. ಇಮ್ಮಾವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಮ್ಮಾವು ಯಾವ ಸಮಾಸ ಇದು? ನೋಡಿ, ಇದು ಸಹ 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ನೋಡಿ, ಇಮ್ಮಾವು ತತ್ಪುರುಷ ಸಮಾಸವ, ಕರ್ಮಧಾರಯ ಸಮಾಸವ, ಗಮಕವ, ಅಂಶಿ ಸಮಾಸವ? ನೋಡೋಣ, ಇದು ಯಾವುದು? ಕರ್ಮಧಾರಯ ಸಮಾಸ. ವೆರಿ ಗುಡ್. ಇದೆಲ್ಲ ನಿಮ್ಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂಗಾವುದ ಪದವು ಅರ್ಥ ಮಾಡ್ಕೋಬೇಕು ನೀವು. ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಪದ ಅರ್ಥ ಆದ್ರೆ ಸಮಾಸನ ಹೇಳ್ಬೋದು. ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸಕ್ಕೆ? ನೋಡಿ, ಇದನ್ನು 2 ಸಲ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ, 1 ಅಂಕದ ನೇರ ಪ್ರಶ್ನೆ ಇದು. ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದಾಗಿರೋದು ಈ ಪ್ರಶ್ನೆಗೆ. ಉತ್ತರ ನೋಡೋಣ. ಮೂಗಾವುದ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸ. ದ್ವಿಗು ಸಮಾಸಕ್ಕೆ. ದ್ವಂದ್ವ ಸಮಾಸಕ್ಕೂ ದ್ವಿಗು ಸಮಾಸಕ್ಕೂ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಸೊ ಅರ್ಥ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಇರೋ ಹಾಗೆ ಇದನ್ನ ಅರ್ಥ ಮಾಡ್ಕೊಂಡು ಬರೀರಿ. ಮೂಗಾವುದ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕುಡಿ ಹುಬ್ಬು ಈ ಪದದಲ್ಲಿರುವ ಸಮಾಸ ಯಾವುದು? ಇದರಲ್ಲೂ ಸಹ ತತ್ಪುರುಷ, ಕರ್ಮಧಾರಯ, ಕ್ರಿಯಾ, ಅಂಶಿ. 1 ಅಂಕದ ಪ್ರಶ್ನೆ, 2 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಸಾಧಾರಣ ಸ್ಮರಣೆಯ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ಕುಡಿ ಹುಬ್ಬು ಯಾವ ಸಮಾಸಕ್ಕೆ ಸೇರಿದೆ? ಅಂಶಿ ಸಮಾಸಕ್ಕೆ ಸೇರಿದೆ. ಕುಡಿ ಹುಬ್ಬು ಯಾವ ಸಮಾಸಕ್ಕೆ ಸೇರಿದ್ದಂಥದ್ದು? ಅಂಶಿ ಸಮಾಸಕ್ಕೆ ಸೇರಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಾಸಗಳು ಅಂದ್ರೆ ಏನು, ಯಾವ್ಯಾವ ಸಮಾಸಕ್ಕೆ ಏನು ಅಂತ ಅನ್ನೋದನ್ನ ನೀವು ಒಂದ್ಸಲ ಎಲ್ಲ ಅರ್ಥ ಮಾಡ್ಕೋಬೇಕು. ರಿವಿಷನ್ ನಲ್ಲಿ ಯಾವ್ದಾದ್ರು ಒಂದು ನಮ್ಮ ವ್ಯಾಕರಣ ರಿವಿಷನ್ ಕ್ಲಾಸ್ ಅಲ್ಲಿ ಬಂದಾಗ ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಯಾವ್ದಾದ್ರು ಶಿಕ್ಷಕರು ಕೊಡ್ತಾರೆ. ಸೊ ಅದನ್ನ ನೀವು ನೋಡ್ಕೊಂಡು ಇವುಗಳಿಗೆ ಉತ್ತರ ಬರೆಯೋದಕ್ಕೆ ಪ್ರಯತ್ನವನ್ನ ನೀವು ಮಾಡಬೇಕು. ಮತ್ತೆ ಪ್ರಯತ್ನ ಏನು, ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ನಿಮಗೆ ಅಂಕಗಳು ಬೇಕು ಅಂತ ಅಂದ್ರೆ ಅಂಶಿ ಸಮಾಸ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಪ್ತಸ್ವರಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸಪ್ತಸ್ವರಗಳು ಅನ್ನೋ ಪದ ಯಾವ ಸಮಾಸಕ್ಕೆ ಸೇರಿದ್ದು? ಇದು ಸಹ 2 ಸಲ ಬಂದಿದೆ. 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಬಂದು ಕ್ರಿಯಾ ಸಮಾಸ. ಸಪ್ತ ಸ್ವರಗಳು ಕ್ರಿಯಾ ಸಮಾಸ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಅಂಗೈ ನೋಡೋಣ. 1 ಅಂಕದ ಪ್ರಶ್ನೆ, ಇದು ಸಹ 2 ಸಲ ಬಂದಿದೆ. ನೇರ ಪ್ರಶ್ನೆ, ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆ ಅಂಗೈ ಪದ ಯಾವ ಸಮಾಸಕ್ಕೆ ಉದಾಹರಣೆ? ತತ್ಪುರುಷ, ಕ್ರಿಯಾ, ದ್ವಿಗು, ಅಂಶಿ 4 ಸಮಾಸಗಳಿದೆ. ಯಾವ ಸಮಾಸಕ್ಕೆ ಉದಾಹರಣೆ? ಅಂಶಿ ಸಮಾಸಕ್ಕೆ ಉದಾಹರಣೆ. ಸರಿ ಅಲ್ವಾ ಉತ್ತರ? ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಟ್ಟದಾವರೆ
ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದಾವರೆ ಯಾವ ಪದಕ್ಕೆ ಉದಾಹರಣೆಯಾಗಿದೆ, ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ನೋಡಿ, 3 ಸಲ ಕೇಳಿದ್ದಾರೆ ಇದನ್ನ. 3 ಸಲ 1 ಅಂಕಕ್ಕೆ ನೇರ ಪ್ರಶ್ನೆ. ಸ್ಮರಣೆಯ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆಯನ್ನ ನೀವು ಪದೇ ಪದೇ ನೋಡ್ಕೊಳ್ತಾ ಇರಿ. ನೋಡಿ, ಬೆಟ್ಟದ ತಾವರೆ, ಬೆಟ್ಟದಾವರೆ ಯಾವ ಸಮಾಸ ನೋಡಿ? ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ಬೆಟ್ಟದಾವರೆ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಸೇರ್ಕೊಂಡಿರ್ತಕ್ಕಂತಹ ಪದ, ಕರ್ಮಧಾರೆಯ ಸಮಾಸ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮೋಸ ಮಾಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ. ಮೋಸ ಮಾಡು. ನೋಡಿ, ಈ ಪ್ರಶ್ನೆಯನ್ನ 1 ಅಂಕಕ್ಕೆ 2 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಸ್ಮರಣೆಯ ಸಾಧಾರಣ ಪ್ರಶ್ನೆ. ನೋಡಿ, ಇದು ಉತ್ತರ ಬಂದು ದ್ವಿಗು ಸಮಾಸ ಅಲ್ವಾ? ಸೊ ಎಲ್ಲರಿಗೂ ನನ್ಗಿಂತ ಮೊದಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ಲಿ ಬರ್ತಿದ್ದಂಗೆ, ಸ್ಲೈಡ್ ಬರ್ತಿದ್ದಂಗೆನೇನೆ ಇದು ಯಾವ ಸಮಾಸಕ್ಕೆ ಸೇರಿದ್ದು ಅಂತ ಹೇಳ್ತೀರಿ. ನೀವು ನಿಜವಾಗ್ಲೂ ನಿಪುಣರಾಗಿದ್ದೀರಿ ಸಮಾಸಗಳನ್ನ ಗುರುತಿಸುವಲ್ಲಿ. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಕಳ್ಳುಡಿದ. ಕಳ್ಳುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಕಳ್ಳುಡಿದ. ನೋಡಿ, 1 ಅಂಕದ ಪ್ರಶ್ನೆ, 2 ಸಲ ಬಂದಿದೆ. ನೇರ ಪ್ರಶ್ನೆ, ಇದು ಸಹ ಸ್ಮರಣೆಯ ಸಾಧಾರಣ ಪ್ರಶ್ನೆ. ಸೊ ಇದಕ್ಕೆ ನೋಡೋಣ. ಈ ಕಳ್ಳುಡಿದ ಅನ್ನೋ ಪದ ಈ ಕೆಳಗಿನ ಕ್ರಿಯಾ, ಅಂಶಿ, ಕರ್ಮಧಾರೆಯ ದ್ವಿಗು ಸಮಾಸದಲ್ಲಿ ಯಾವ ಸಮಾಸಕ್ಕೆ ಸೇರಿದ್ದು? ಅಂಶಿ ಸಮಾಸಕ್ಕೆ ಸೇರಿದ್ದು ಅನ್ನೋದನ್ನ ತಮಗೆ ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಕ್ಕಣ್ಣು ಪದದಲ್ಲಿರುವ ಸಮಾಸ ಯಾವುದು? ಇದು ಸಹ 2 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, 1 ಅಂಕದ್ದು. ಸ್ಮರಣೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಈ ಪ್ರಶ್ನೆ. ಮುಕ್ಕಣ್ಣು ಎಲ್ಲ ಒಂದ್ಸಲ ಜೋರಿಗೆ ಹೇಳಿದ್ರೆ ಅದು ಬಾಯಿಂದ ಈಚೆ ಬಂದ್ರೆ ಶಬ್ದಗಳು ನಿಮ್ಗೆ ಓ ಮುಕ್ಕಣ್ಣು ಯಾವ ಸಮಾಸ ನೆನಪಿರುತ್ತೆ. ನೆನಪು ಬರಬೇಕು ಅಂತಂದ್ರೆ ಅವಾಗವಾಗ ನಾವು ಅದನ್ನ ಸ್ವಲ್ಪ ಜೋರಾಗಿ ಹೇಳ್ಕೊಂಡಾಗ ಅಥವಾ ಹೇಳಿದಾಗ ಬರುತ್ತೆ. ಸೊ ಯಾವುದು? ಕ್ರಿಯಾ ಸಮಾಸ. ಮುಕ್ಕಣ್ಣು ಕ್ರಿಯಾ ಸಮಾಸ. ಸೊ ಕೆಳಗಿನವುಗಳಲ್ಲಿ ಇದಿಷ್ಟು ನಿಮ್ಗೆ ಯಾವ್ದಾಯ್ತು? 1 ಅಂಕದ ಪ್ರಶ್ನೆಯಲ್ಲಿ 4 ಉತ್ತರಗಳನ್ನ ಕೊಟ್ಟು ಆ ಒಂದನ್ನ ಸರಿಯಾದದನ್ನ ಹಾರಿಸಿ ಬರೆಯಿರಿ ಅಂದಿದ್ದಾಯ್ತು. ಸೊ ಅದನ್ನ MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳಿದ್ದಾಯ್ತು. ಈಗ ಮುಂದಿನ ವಿಭಾಗದಲ್ಲಿ ನಾವೇನ್ ಮಾಡ್ತೀವಿ? ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ. ಸೊ 4ನೇ ಪದವನ್ನ ನಾವು ಬರೀಬೇಕು. ಇವೆಲ್ಲ ಪ್ರಶ್ನೆಗಳು 1 ಅಂಕಕ್ಕಿರ್ತವೆ. ನೋಡೋಣ ಎಷ್ಟೆಷ್ಟೆಲ್ಲ ಕೇಳಿದ್ದಾರೆ. ಅದು ನೇರ ಪ್ರಶ್ನೆಯ ಅಥವಾ ಇಂಡೈರೆಕ್ಟ್ ಪ್ರಶ್ನೆಯ, ಡೈರೆಕ್ಟ್ ಪ್ರಶ್ನೆಯ ನೋಡೋಣ. ಈಗ ಒಂದು ಮೊದಲನೆಯ ಪ್ರಶ್ನೆಗೆ ಇದರಲ್ಲಿ ನಾವು ಹೋಗೋಣ. ನೋಡಿ, ಅಲ್ಲಿ ಕಪ್ಪಡ ಮಟ್ಟು. ಕಪ್ಪಡ ಮಟ್ಟು ಅಂತಕ್ಕಂಥದ್ದು ಕ್ರಿಯಾ ಸಮಾಸ. ಸಪ್ತ ವ್ಯಸನಗಳು. ಸಪ್ತ ವ್ಯಸನಗಳು ಯಾವ ಸಮಾಸ? 1 ಸಲ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ, ಗ್ರಹಿಕೆ ಸಾಧಾರಣವಾಗಿರ್ತಕ್ಕಂತಹ ಈ ಪ್ರಶ್ನೆ. ನೋಡಿ, ಇವಾಗ ಸಪ್ತ ವ್ಯಸನಗಳು ಯಾವ ಸಮಾಸ? ದ್ವಿಗು ಸಮಾಸ. ಸಪ್ತ ದ್ವಿಗು ನೆನಪಿರ್ಲಿ, ಇದೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮ್ ಟೀಚರ್ಸು. ಕೆಲವು ಟೆಕ್ನಿಕಲ್ಲಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಕಪ್ಪಡ ಮಟ್ಟು ಕ್ರಿಯಾ ಸಮಾಸ. ಸಪ್ತ ವ್ಯಸನಿಗಳು ಯಾವ ಸಮಾಸ? ದ್ವಿಗು ಸಮಾಸ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಮ್ಮಾವು ಕರ್ಮಧಾರೆಯ ಸಮಾಸ. ಹಿಮ್ಮಾವು ಅಂತಕ್ಕಂಥದ್ದು ಯಾವುದು? ಕರ್ಮಧಾರೆಯ. ಆಗ್ಲೇ ಬಂದಿತ್ತಲ್ವಾ? ಕರ್ಮಧಾರೆಯ ಸಮಾಸ. ಈಗ ಹಿಂದೆಲೆ. ಹಿಂದೆಲೆ ಅದು ಇದೇ ತರ ಇದೆಯಲ್ವಾ? ಹಿಮ್ಮಾವು, ಹಿಂದೆಲೆ. ನೋಡೋಣ ಇದು ಯಾವ ಸಮಾಸ? 2 ಸಲ ಕೇಳಿದ್ದಾರೆ. 1 ಅಂಕದ ನೇರ ಪ್ರಶ್ನೆ, ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ನೋಡೋಣ ಇದಕ್ಕೆ ಉತ್ತರ. ಹಿಂದೆಲೆ ಯಾವ ಸಮಾಸ? ಅಂಶಿ ಸಮಾಸ. ಹಿಮ್ಮಾವು ಕರ್ಮಧಾರೆಯ ಸಮಾಸ, ಹಿಂದೆಲೆ ಅಂಶಿ ಸಮಾಸ. ಉತ್ತರ ನೀವೇ ಹೇಳ್ತಾ ಇದ್ದೀರಲ್ವಾ ಮೊದಲೇನೆ. ನೋಡಿ ಇಲ್ಲಿ ಸೊಳಿ ಕ್ರಿಯಾ ಸಮಾಸ. ಸೊಳಿ ಯಾವುದಕ್ಕೆ ಉದಾಹರಣೆ? ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಬೀಳ್ಕೊಡು. ಬೀಳ್ಕೊಡು ಯಾವ ಸಮಾಸಕ್ಕೆ ಉದಾಹರಣೆ? 1 ಅಂಕದ ನೇರ ಪ್ರಶ್ನೆ, 1 ಸಲ ಕೇಳಿದ್ದಾರೆ. ಗ್ರಹಿಕೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ನೋಡೋಣ. ಕ್ರಿಯಾ ಸಮಾಸ. ಬೀಳ್ಕೊಂಡು ಅನ್ನೋದನ್ನು ಸಹ ಎಂತ ಸಮಾಸ? ಕ್ರಿಯಾ ಸಮಾಸ. ಸೊಳಿ ಅಂತಕ್ಕಂಥದ್ದು ಸಹ ಕ್ರಿಯಾ ಸಮಾಸ. ಮುಂದಿನ ಪ್ರಶ್ನೆಗೆ ಹೋಗೋಣಲ್ವಾ. ಆಕಲ್ಲು ಗಮಕ ಸಮಾಸ. ಯಾವುದು? ಆಕಲ್ಲು ಅನ್ನೋದು ಗಮಕ ಸಮಾಸ. ಕಣ್ಮರೆ ಅನ್ನೋದು ಯಾವ ಸಮಾಸ? 2 ಸಲ ಕೇಳಿದ್ದಾರೆ. 1 ಅಂಕದ ನೇರ ಪ್ರಶ್ನೆ, ಗ್ರಹಿಕೆಯ ಸಾಧಾರಣವಾಗಿರ್ತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ಹೇಳ್ತಿರಲ್ವಾ? ಹೇಳಿ ನೀವೆಲ್ಲ. ಕಣ್ಮರೆ ಯಾವ ಸಮಾಸ? ವೆರಿ ಗುಡ್, ಕ್ರಿಯಾ ಸಮಾಸ.
ಕ್ರಿಯಾ ಸಮಾಸಕ್ಕೆ ಸೇರಿರ್ತಕ್ಕಂತಹದ್ದು ಕಣ್ಮರೆ. ಈ ಅವಧಿಯನ್ನ ಮುಗಿಸೋಣ. ಮುಂದಿನ ಅವಧಿಯಲ್ಲಿ ನಾವು ಇನ್ನ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು, 3 ಅಂಕದ್ದು ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಇಷ್ಟು ಹೊತ್ತು ನೀವು ಈ ಒಂದು ಪದ್ಯ ಭಾಗವನ್ನ ಏನು ಸ್ಟ್ರಕ್ಚರ್ ರಿವಿಷನ್ ಅಥವಾ ಪುನರಾವರ್ತನೆಯನ್ನ ಮನನ ಮಾಡ್ಕೊಳ್ಳೋದಕ್ಕೆ ನಾವೊಂದು ತರಗತಿಯನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ಸಹ ಸೀರಿಯಸ್ ಆಗಿ ಕೇಳಿದ್ದೀರಿ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಓದ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಅಂಕಗಳು ಬರಲಿ ಅಂತ ಹೇಳ್ತಾ ನಾವು ನಂತರ ಇದೇ ಪದ್ಯದ ಮುಂದಿನ ಭಾಗಕ್ಕೆ ಹೋಗೋಣ. ಧನ್ಯವಾದಗಳು.